ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫುಲ್ ಖುಷಿಯಾಗಿ ರೆಡಿ ಆಗಿದ್ದಾರೆ. ನಾವಿಲ್ಲೇ ಇರ್ತೀವಿ, ನಾನು ಅಜ್ಜಿ, ನೀವೇ ಹೋಗಿ ಬರ್ರಿ. ಸುಮ್ಮನೆ ತಗೊಂಡಿದ್ದೀವಿ. ನಾನು ನಾಳೆ ಪಪ್ಪನ ಜೊತೆ ಬರ್ತೀನಿ, ಹೋಗ್ರಿ ನೀವು. ಹಾಂ ಸರಿ, ಓಕೆ, ಹಂಗೆ ಹೋಗ್ತೀರಾ? ಹ್ಞೂ ಓರಿ. ಒಳ್ಳೆ ಕತೆ ಆಯ್ತು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಊರಿಗೆ ಹೋಗ್ತಾ ಇದ್ದೀರಾ? ಹೌದೇನು? ಏಯ್ ಸ್ಮೆಲ್ಲು ಕಸ ರಾಶಿ. ಕೊಡಲ್ವಾ ಇವನು? ಅಲ್ಲೇ ಇರ್ಲಿ ಬಿಡಮ್ಮ, ಚೆಲ್ಬೇಡ ಇದು ಚೆಲ್ಬೇಡ. ತಾತನಂತೂ ಹಿಂಡಿಪ್ಪೆ ಮಾಡ್ತೀರಾ. ಊರಿಗೆ ಹೋಗಿ ಅದ್ರದ್ದು ನೆಕ್ಸ್ಟ್ ಡೇ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳಂತೂ ತಾತನ ಜೊತೆ ಆಟ ಆಡಿದ್ದು. ಏನ್ ಗೇಮ್? ನೀನು ಹೇಳ್ಕೊಡು, ನಾನು ಕಲಿತೀನಿ. ನೋಸು, ರ್ಯಾಟು, ಮ್ಯಾಟು. ಏನೇನೋ ಆಟ ಕಲಿತ್ಕೊಂತಾರೆ. ಓ ಹೌದಾ? ದಿದಿ ಬಾ, ದಿದಿ ಸರನ ತಿನ್ಬಾ, ನೋಡ್ಬಾ. ಬಾ ಮಗಳ, ಸೂಪರ್ ಆಗಿದೆಯಾ? ಅಜ್ಜಿ ಚೆನ್ನಾಗಿ ಮಾಡಿತಲ್ಲ. ಬಾರೋ ಗುಂಡು, ಬಾ ಬಾ. ನೋಡ್ ಪಾಪು ತಿಂತಾ ಇಲ್ಲ, ಬಾ ಇಲ್ಲಿ ನೋಡುವಂತೆ, ಬಾ ಕಟ್ತೀನಿ, ಬಾ ಜಾಣ, ಬರುವ ಊಟ ಮಾಡು ಮಗಳ. ಬಾ ಬಂಗಾರಿ. ಚೆನ್ನಾಗಿದೆ ಸಾರು, ಅಜ್ಜಿಗೆ ಹೇಳಿ ಸಾರು ಚೆನ್ನಾಗಿತ್ತು, ಗೊತ್ತಾಯ್ತು ನೋಡಿ. ಹೇಳ ನೀನು ಅಜ್ಜಿಗೆ ಚೆನ್ನಾಯ್ತು ಚೆನ್ನಾಗಿಲ್ವಾ? ಜಾಸ್ತಿ ಖಾರ ಇಲ್ಲ. ಅದೇ ಖಾರ ಇಲ್ಲ ಅಂದ್ರೆ ಪಪ್ಪ ಊಟನೇ ಮಾಡೋದಿಲ್ಲ. ಏನಮ್ಮ ನೀನು ಹಿಂಗ್ ಮಾಡಿದ್ಯಾ ಸಾರ ಅಂತ. ಚೆನ್ನಾಗಿಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ನಮ್ಮತ್ತೆ ಶಾವಿಗೆ ಉಪ್ಪಿಟ್ಟು ಮಾಡಿದರು. ಆ್ಯಂಡ್ ಸಾಂಬಾರು ಬಂದುಬಿಟ್ಟು ತೊಂಡೆಕಾಯಿ ಸಾರು ಅಂದರೆ ನನಗಂತೂ ಸಖತ್ತು ಇಷ್ಟ. ಸೊ ನಮ್ಮ ಅತ್ತೆ ಮನೆಯಲ್ಲೇ ಮನೆ ಮುಂದೆನೇ ಗಿಡ ಹಾಕಿದ್ದಾರೆ ತೊಂಡೆಕಾಯ್ದು. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಮಕ್ಕಳು ಯಾವಾಗಲೂ ಮೊಸರನ್ನ ತಿಂತಾರೆ, ಬಟ್ ಅವತ್ತಿನ ದಿನ ಏನೋ ತೊಂಡೆಕಾಯಿ ಸಾರನ್ನ ಇಷ್ಟಪಟ್ಟು ತಿಂದರು. ಸಾಯಂಕಾಲ ನನ್ನ ನಾದಿನಿ ಎಲ್ಲ ಬಂದರು, ಅದಕ್ಕೆ ಈರುಳ್ಳಿ ಪಕೋಡ. ಯೂಶಲಿ ನಮ್ಮತ್ತೆ ಜಾತ್ರೆ ಅಂದರೆ ಕರ್ಗಡ್ಬು ಇಲ್ಲ ಒಬ್ಬಟ್ಟು ಕಂಪಲ್ಸರಿಯಾಗಿ ಮಾಡೋರು. ಬಟ್ ಈ ಸಲ ಆಗೋದಿಲ್ಲ, ನನಗೂ ಏಜ್ ಆಗ್ತಾಯಿದೆ, ಮಾಡೋಕ್ಕಾಗಲ್ಲ ಅಂತ ಬೇರೆ ಸ್ವೀಟ್ನ ಮಾಡಿದ್ದಾರೆ. ಅದು ಪ್ರೊನೌನ್ಸಿಯೇಷನ್ ಹೆಂಗೆ ಮಾಡಬೇಕೋ ನನಗೆ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದೀನಿ. ಅದನ್ನು ಮಾದ್ಲಿ ಅಂತ ಕರೀತಾರೆ, ಇಲ್ಲ ಮಾಲ್ದಿ ಅಂತ ಕರೀತಾರೆ ನಮ್ಮ ಕಡೆ. ಸೊ ಅದು 2 ಟೈಪ್ ಮಾಡ್ತಾರೆ. ಒಂದು ಚಪಾತಿ ಅಂತಲೇ ನಾರ್ಮಲಾಗಿ ಬೇಯಿಸ್ಬಿಟ್ಟು ಅದನ್ನು ಮಿಕ್ಸಿ ಮಾಡಿ ಅದಕ್ಕೇ ಏಲಕ್ಕಿ ಬೆಲ್ಲ ಎಲ್ಲ ಚಚ್ಚಿ ಪೌಡರ್ ಥರ ಮಾಡಿಟ್ಟಿರ್ತಾರೆ. ಸೊ ಬೇಕಾದಾಗ ಅದಕ್ಕೆ ಕಾಯಿ
ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ಕಾಯಿ ಹಾಲು ಎಲ್ಲ ಹಾಕ್ಕೊಂಡು ತಿಂತಾರೆ. ಇನ್ನೊಂದು ಟೈಪ್ ಹೆಂಗೆ ಅಂತಂದರೆ ಗೋಧಿನ ಹುರಿದುಬಿಟ್ಟು ಅದಕ್ಕೆ ಹುರ್ಗಡ್ಲೆ ಅದೂ ಎಲ್ಲ ಸತ ಮಿಕ್ಸ್ ಮಾಡಿ ಏಲಕ್ಕಿ ಬೆಲ್ಲ ಅದು ಎಲ್ಲ ಹಾಕಿ ಪೌಡರ್ ಥರ ಆಗುತ್ತೆ. ಸೊ ಅದಕ್ಕೆ ಬೇಕಾದಾಗ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದಕ್ಕೂ ಸತ ಕಾಯಿ ಹಾಲನ್ನ ಹಾಕ್ಕೊಂಡು ತಿನ್ನೋ ಅಂಥದ್ದು. ಆ ಪೌಡರು ತುಂಬ ದಿವಸ ಇಟ್ಕೋಬೋದು, ಯಾಕೆಂದರೆ ಎಲ್ಲ ಹುರಿದಿರ್ತಾರಲ್ಲ. ಸೊ ಈ ಥರ 2 ಟೈಪು ಮಾಡ್ತಾರೆ. ಸೊ ಆ ಸ್ವೀಟ್ನ ಮಾಡಿದರು. ನನಗೆ ಅದಂದರೆ ತುಂಬಾ ಇಷ್ಟ. ಕಾಯಿ ಹಾಲಲ್ಲಾರು ತಿನ್ಬೋದು, ಇಲ್ಲ ಬರೀ ಹಾಲಲ್ಲಾರು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಅದಕ್ಕೆ ನಾವು ತೆಂಗಿನಕಾಯಿ ತುರಿ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದೊಂಥರ ನೆಂದಿರುತ್ತೆ. ಅದ್ರ ಟೇಸ್ಟೇ ಬೇರೆ ಲೆವೆಲ್ ಇರುತ್ತೆ. ತುಂಬಾ ಇಷ್ಟ ನನಗಂತೂ. ಸೊ ಈರುಳ್ಳಿ ಪಕೋಡ, ಕೋಸಂಬರಿ ಎಲ್ಲ ಮಾಡಿದ್ವಿ. ನನ್ನ ನಾದಿನಿ ಕೂಡ ಬಂದಿದ್ದರು. ಸೊ ನಾವಿಬ್ಬರು ಕುತ್ಕೊಂಡು ಮಾತಾಡ್ತಾಯಿದ್ವಿ. ಫೋನಲ್ಲೂ ಮಾತಾಡ್ತೀವಿ, ಸಿಕ್ತಾಗ್ಲೂ ಅಷ್ಟೇ ಬರೀ ಮಾತೇನೆ. ಸೊ ಹಂಗೆ ಮಾತಾಡ್ತಾ ಕುತ್ಕೊಂಡ್ಬಿಡ್ತೀವಿ. ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಹೇಳ್ದಾಗ ಗೊತ್ತಾ ನೋಡಂಗಾಗುತ್ತೆ. ನಾವು ನೋಡ್ತೀವಲ್ಲ ದಿನ, ಶಿಲ್ಪ ಅಂತೂ ಬೆಳ್ಳಿನೇ ಅಂತಾಳೆ. ನೀನು ಅಲ್ಲಿ ಹೋಗಿ ಇಲ್ಲಿ ಇವಳು ಶೂಟ್ ಮಾಡ್ತಾ ಇದ್ದಾಳೆ. ಯಾಕೆ ಆಗ್ತಿದ್ಯಾ? ಸ್ವಲ್ಪ ಫೈಟಿಂಗ್ ಕಮ್ಮಿ ಆಯ್ತು ನಂದಿನ. ಬಾ ನಿಧಿ ಸಿರಿ. ಓ ಎಷ್ಟು ದಿವಸದಿಂದ ನಾವ ಅದೇ ಗೊತ್ತಾಗ್ತಾ ಇದೆ ಅಲ್ಲ ಇವಾಗ ಇರಲ್ಲ ಹಂಗೆ. ಬೆಳ್ಳಿನ ಓ ಬೆಳ್ಳಿಯಲ್ಲಿ ಇರ್ತಾಳ ಅಲ್ಲೇ ಹೋಗ್ತಾನ. ಹೋಗಿ ಹೋಗಿ ಅಲ್ಲಿಗೆ ಹೋಗಿ ಹೋಗಿ ಇವು ಹಂಗೆ ಮಾಡ್ತವೆ. ನಿಮ್ಮ ಅಮ್ಮ ಬಂದ್ರೆ ನಿಮ್ಮ ಅಪ್ಪ ಮಧ್ಯದಲ್ಲಿ ಮಲ್ಕೋಬೇಕು. ಅವಕ್ಕೇನೋ ಅಲ್ಲಿ ಹೋಗು. ಅಯ್ಯೋ. ಸೊ ನಾವು ಹಾಗೆ ಮಾತಾಡಿಕೊಂಡು ಊಟ ಎಲ್ಲ ಮುಗಿಸಿದ್ವಿ. ನನ್ನ ಹಸ್ಬೆಂಡು ಕೂಡ ಬ್ಯಾಂಗ್ಳೂರಿಂದ ಊರಿಗೆ ಬಂದರು. ಅವರು ಕಂಪಲ್ಸರಿ ಜೇನ್ಕಲ್ ಸಿದ್ದೇಶ್ವರ ಜಾತ್ರೆಗೆ ಬರಲೇಬೇಕು. ತುಂಬ ವರ್ಷದಿಂದ ಮಿಸ್ಸೇ ಮಾಡೇ ಇಲ್ಲ ಅವರು. ಆ್ಯಂಡ್ ಅವರು ಕೂಡ ಬಂದು ಊಟ ಎಲ್ಲ ಮುಗಿಸಿ ರಾತ್ರಿ ನಾವು 12 ಹಾಗೆ ಜಾತ್ರೆಗೆ ಹೋಗಿದ್ದು. ಈ ಜಾತ್ರೆ ಬಂದು ತುಂಬ ಅಂದರೆ ತುಂಬ ಫೇಮಸ್ಸು ಅರಸೀಕೆರೆಯಲ್ಲಿ. ರಾತ್ರಿ ಎಲ್ಲ ಜಾತ್ರೆ ಆಗುತ್ತೆ. ಬೆಳಗ್ಗೆ ಅರೌಂಡ್ 7:30, 8 ಅಷ್ಟಿಗೆ ತೇರು ಕೂಡ ಆಗುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತೆ ಜಾತ್ರೆ ನೋಡೋಕ್ಕೆ. ರಾತ್ರಿನೂ ಲೈಟಿಂಗ್ಸು ಮತ್ತು ದೇವ್ರನ್ನ ತೇರು ಬೀದಿ ಅಂತ ಕರೀತಾರೆ. ಸೊ ಅಲ್ಲಿ ದೇವ್ರನ್ನೆಲ್ಲ ಕರ್ಕೊಂಡು ಹೋಗೋದು ಟ್ರ್ಯಾಕ್ಟ್ರ್ ಮೇಲೆ, ಮತ್ತು ಧ್ವಜ ಎಲ್ಲ ಕುಣಿಯೋದು ಎಲ್ಲ ನೋಡೋಕ್ಕೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಬಂದಿರ್ತಾರೆ. ಅಲ್ಲೇ ಕೂಡ ಮಲಗೂ ಇರ್ತಾರೆ. ಯಾಕೆಂದರೆ ಬೆಳಗ್ಗೆ ತೇರನ್ನ ನೋಡ್ಕೊಂಡು ಹೋಗೋಕ್ಕೆ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ. ರೂಮ್ಸು ಎಲ್ಲ ಅವೈಲಬಿಲಿಟಿ ಇರುತ್ತೆ. ಸೊ ಜಾತ್ರೆ ನಾನು ನನ್ನ ಹಸ್ಬೆಂಡ್ ಜೊತೆ ಮದುವೆ ಆದಾಗಿಂದ ಮಿಸ್ಸೇ ಮಾಡಿಲ್ಲ ನಾನು ಜಾತ್ರೆಗೆ ಹೋಗೋಕ್ಕೆ. ಮೊದಲೆಲ್ಲ ರಾತ್ರಿ ಹೋಗ್ತಾ ಇದ್ದಿಲ್ಲ, ಬೆಳಗ್ಗೆ ಹೋಗ್ತಾ ಇದ್ದೆ ಜಾತ್ರೆಗೆ. ಬಟ್ ಇವಾಗ ಚೆನ್ನಾಗಿರುತ್ತೆ ರಾತ್ರಿ ಹೋದರೆ ಅಂತ ಅಂದ್ಬಿಟ್ಟು ಸೊ ಹೋಗಿದ್ವಿ. ಮಕ್ಕಳು ಆ್ಯಕ್ಚುಲಿ ಬರೋರು, ಬಟ್ ಮಲ್ಕೊಂಬಿಟ್ಟಿದ್ರು. ಸೊ ನಾನು ನನ್ನ ಹಸ್ಬೆಂಡು ಇಬ್ಬರೇ ಹೋಗಿದ್ದು. ಎಲ್ಲರೂ ಮಲ್ಕೊಂಡಿದ್ರು. ಅಲ್ಲಿ ಫುಡ್ ಸ್ಟಾಲ್ ಎಲ್ಲ ಹಾಕಿದ್ರು. ಸೊ ನಾನು ನನ್ನ ಹಸ್ಬೆಂಡು ಮಧ್ಯರಾತ್ರಿ 1 ಗಂಟೆಲೋ 2 ಗಂಟೆ ಟೈಮಲ್ಲಿ ಚಾಟ್ಸ್ ತಿಂದು ಕಬ್ಬಿನ ಹಾಲೆಲ್ಲ ಕುಡಿದು ಹಾಗೆ 1-2 ರೌಂಡು ತೇರು ಬೀದಿನ ಓಡಾಡಿದ್ವಿ. ಆ್ಯಂಡ್ ಅಲ್ಲಿ ತುಂಬ ಅಂಗಡಿಗಳೆಲ್ಲ ಇತ್ತು. ಮಕ್ಕಳಿಗೆ ಏನು ಕೊಡಿಸ್ಬೋದು ಅಂತ ಸುಮ್ಮನೆ ಹಾಗೆ ನೋಡಿದೆ. ಯಾಕೆಂದರೆ ಬೆಳಗ್ಗೆ ಮತ್ತೆ ಅವ್ರು ಡಿಮ್ಯಾಂಡ್ ಮಾಡ್ತಾರೆ, ಅದು ಬೇಕು ಇದು ಬೇಕು ಅಂತ. ಸೊ ಜಾತ್ರೆಗೆ ಹೋದರೆ ತಾತ ಅಜ್ಜಿ ಕಂಪಲ್ಸರಿಯಾಗಿ ದುಡ್ಡು ಕೊಡ್ತಾರೆ. ಜಾತ್ರೆಯಲ್ಲಿ ಏನು ಬೇಕೋ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಅವ್ರ ತಾತ ಅಜ್ಜಿ ಹೇಳಿದರು ಬೆಳಗ್ಗೆ ದುಡ್ಡು ಕೊಡ್ತೀವಿ ಅಂತ. ಇವ್ರಿಗಂತೂ ಇನ್ನೂ ಫುಲ್ ಖುಷಿನೇ ಖುಷಿ. ಸೊ ತಾತ ಅಜ್ಜಿ ದುಡ್ಡು ಕೊಟ್ಟಿದ್ದಾರೆ, ನಾವು ಏನು ಕೇಳ್ತೀವೋ ಅದನ್ನು ಕೊಡಿಸು ಅಂತ ನನ್ನ ಮಕ್ಕಳು ರಾತ್ರಿನೇ ಎಲ್ಲ ಹೇಳಿ ಮಲ್ಕೊಂಡ್ರು.
ಜಾತ್ರೆ ಅಂದ ತಕ್ಷಣವೇ ಆಟ ಆಡೋಕ್ಕೂ ಸತ ಎಲ್ಲವೂ ಇತ್ತು. ಮೇರಿ ಕೊಲಂಬಸ್ಸು, ರಾಟ್ವಾಳ, ಮತ್ತು ಮಕ್ಳಿಗೆ ಆಡೋವಂಥದ್ದು ಕುದುರೆ ಮತ್ತು ಕಾರ್ಗಳು ಎಲ್ಲ ಇತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.